ಫೈನಲಿ ಕುಮಾರಸ್ವಾಮಿಯವರ ಗುಡುಗಿಗೆ ಹೈಕಮಾಂಡ್ ಬೆದರಿತಾ ಅನ್ನುವಂಥ ಪ್ರಶ್ನೆ ಈಗ ಬರ್ತಾ ಇದೆ ಬಿಜೆಪಿಯಲ್ಲಿ. ಯಾಕೆ ಕೋಲಾರವನ್ನ ಈಗ ಜೆಡಿಎಸ್ಗೆ ಬಿಟ್ಟು ಕೊಡಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಮೈತ್ರಿಗೆ ಧಕ್ಕೆ ಆತಂಕ ಬೆನ್ನಲ್ಲೇ ಜೆಡಿಎಸ್ಗೆ ಕೋಲಾರ ಬಿಟ್ಟು ಕೊಡ್ತಾ ಬಿಜೆಪಿ. ಬಹಳ ಚರ್ಚೆ ಆಗ್ತಾ ಇದೆ ಈ ವಿಚಾರ. ಈ ಮೂಲಕ ಮೈತ್ರಿ ಗೊಂದಲಕ್ಕೆ ತೆರೆ ಎಳೆಯಲು ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಜೆಡಿಎಸ್ ಕೋಟಾಗೆ ಸೇರಿಸಲು ಬಿಜೆಪಿ ಯತ್ನಿಸಿತ್ತು. ರಾಜ್ಯ ಬಿಜೆಪಿಯ ವರದಿಯ ಪ್ರಕಾರ ಕುಮಾರಸ್ವಾಮಿ ಮನವೊಲಿಸಲು ಅಮಿತ್ ಶಾ ಮುಂದಾಗಿದ್ರಂತೆ. ಆದ್ರೆ ಅಸಮಾಧಾನದಿಂದಲೇ ಒಪ್ಪಿಗೆ ಕೊಡದೆ ದೆಹಲಿಯಿಂದ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. 2 ಕ್ಷೇತ್ರಕ್ಕೆ ನಾನು ಇಷ್ಟು ಪ್ರಯತ್ನ ಮಾಡಬೇಕಾ ಅಂತ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆನೇ ಬಿಜೆಪಿಯ ಹೈಕಮಾಂಡ್ ಒಂದು ರೀತಿಯಾಗಿ ಬೆದರಿತಾ ಅಥವಾ ರಾಜ್ಯ ನಾಯಕರು ಬೆದರಿದ್ರಾ? ಹಾಗಾಗಿ ಕೋಲಾರವನ್ನ ಕುಮಾರಸ್ವಾಮಿ ಅವರಿಗೇನೆ ಜೆಡಿಎಸ್ಗೆನೆ ಬಿಟ್ಟು ಕೊಡೋಕೆ ಈಗ ನಿರ್ಧಾರವನ್ನ ಫೈನಲಿ ಮಾಡಿದ್ದಾರೆ ಅನ್ನುವಂತಹ ಸ್ಪಷ್ಟವಾಗಿರುವಂತಹ ಮಾಹಿತಿ ಬರ್ತಾ ಇದೆ, ಖಚಿತವಾಗಿರುವಂತಹ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈಗ ಹಾಸನ, ಮಂಡ್ಯ, ಕೋಲಾರ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಇದು ಒಂದು ಹೇಳಿಕೆ, ಕುಮಾರಸ್ವಾಮಿ ಅವರ ಹೇಳಿಕೆ ಬಹಳ 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 ಬಿಜೆಪಿ ವಲಯದಲ್ಲಿ ಒಂಥರ ತಲ್ಲಣವನ್ನ ಸೃಷ್ಟಿ ಮಾಡಿತ್ತು. ಎಲ್ಲವೂ ಕೂಡ ಸ್ಮೂತ್ ಆಗಿ ಹೋಗ್ತಾ ಇರಬೇಕಾದ್ರೆ ಇಂತಹ ಹೇಳಿಕೆ ಬಂದ್ಬಿಡುತ್ತಲ್ಲ ಅನ್ನುವಂಥ ಆತಂಕ ಬಿಜೆಪಿಯಲ್ಲಿ ಸೃಷ್ಟಿಯಾಗಿತ್ತು. ಆಮೇಲೆ ಅದಕ್ಕೆಲ್ಲ ಸರಿಪಡಿಸಿದ್ದೀವಿ, ಹೈಕಮಾಂಡ್ ಜೊತೆಗೂ ಕೂಡ ನಾವು ಮಾತನಾಡಿದ್ದೀವಿ ಅಂತ ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದರು. ಹಾಗಾಗಿ ಈಗ ಫೈನಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಂಗಿದೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಕುಮಾರಸ್ವಾಮಿ ಅವರ ಒಂದು ಗುಟುರು ಈಗ ರಾಜ್ಯ ಬಿಜೆಪಿಯನ್ನಷ್ಟೇ ಅಲ್ಲ, ಹೈಕಮಾಂಡ್ ಅನ್ನು ಕೂಡ ಒಂದು ರೀತಿಯಾಗಿ ಶೇಕ್ ಮಾಡುವಂತ ಪರಿಸ್ಥಿತಿಗೆ ತಂದಿಡ್ತಾ ಅಂತ. ಅರುಣ್, ಆ ರೀತಿಯ ಚರ್ಚೆ ಈಗ ನಡೀತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಸುಮ್ಮನೆ ಕೊಟ್ಟಿದ್ದಂಥದ್ದಲ್ಲ, ಅಂದ್ರೆ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಯನ್ನ ಮಾಡೇ ಬಹಿರಂಗವಾಗಿ ಆ ಒಂದು ಹೇಳಿಕೆಯನ್ನ ಬಿಟ್ಟಿದ್ದಂಥದ್ದು. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಆಂತರಿಕ ಸಭೆಯಲ್ಲಿ ಹೇಳ್ತಾರೆ, ಅಂದ್ರೆ ನಾವು ಹೇಗಿದ್ರು ಕೂಡ ಮಂಡ್ಯ ಮತ್ತೆ ಹಾಸನದಲ್ಲಿ ಗೆದ್ದೇ ಗೆಲ್ತೀವಿ, ಈ ಮೈತ್ರಿ ವಿಚಾರದಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು ಹೊರತು ಬೇರೆ ಕಡೆಗಳಲ್ಲಿ ಜಾಸ್ತಿ ಹೆಲ್ಪ್ ಆಗುವಂಥದ್ದು ಬಿಜೆಪಿಗೆ, ಅದನ್ನು ನಮಗಲ್ಲ ಅನ್ನೋ ಮಾತುಗಳನ್ನ ಕ್ಷೇತ್ರಗಳ ಸಮೇತ ಸುಮಾರು 7 ರಿಂದ 8 ಕ್ಷೇತ್ರಗಳಲ್ಲಿ ಲಾಭ ಆಗೋದು ಬಿಜೆಪಿಗೆ ಯಾವ್ದ್ಯಾವ್ದು ಅನ್ನೋದು ಸಮೇತ ಆ ಒಂದು ಸಭೆಯಲ್ಲಿ ವಿವರಣೆ ಕೊಟ್ಟಿರ್ತಾರೆ. ಮೊದಲು ಅಂದುಕೊಂಡಂತೆ 3 ಸೀಟ್ಗಳು ಮೊದಲು 4 ಇತ್ತು, ಅದಾದ ಬಳಿಕ 3 ಸೀಟಿಗೆ ಬಂದ್ರು. 3 ಸೀಟ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಸಿದ್ಧವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಯಾವಾಗ ಡಾಕ್ಟರ್ ಮಂಜುನಾಥ್ ರವರು ಬಿಜೆಪಿ ಸಿಂಬಲ್ ಇಂದ ಸ್ಪರ್ಧೆ ಮಾಡ್ತಾರೋ ಆಗ ಅದನ್ನ ಆ್ಯಡ್ ಆನ್ ಮಾಡುವಂತ ಕೆಲಸವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾರೆ. ಹೇಗಿದ್ರು ಕೂಡ ಮಂಜುನಾಥ್ ಕೊಟ್ಟಿರ್ತಕ್ಕಂಥದ್ದು ಅವ್ರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಕೋಲಾರವನ್ನ ನಮ್ಮಲ್ಲೇ ಉಳಿಸ್ಕೊಂಡು ಅವ್ರಿಗೆ 2 ಸೀಟ್ ಸಾಕು ಅನ್ನೋ ಒಂದು ಅಭಿಪ್ರಾಯಕ್ಕೆ ರಾಜ್ಯ ಬಿಜೆಪಿ ಘಟಕವು ಕೂಡ ಬಂದಿರುತ್ತೆ. ಆದರೆ ಬಿಜೆಪಿ ಹೈಕಮಾಂಡ್ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಆದರೆ ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಕುಮಾರಸ್ವಾಮಿ ಅವರು ಅವತ್ತು ಯಾವುದನ್ನು ಕೂಡ ಹೇಳ್ದೇನೆ ಎಲ್ಲೋ ಒಂದ್ ಕಡೆ ಅಮಿತ್ ಶಾ ಅವರ ಭೇಟಿಯ ಬಳಿಕ ಅಸಮಾಧಾನದಿಂದಲೇ ಬಂದ್ರು ಅನ್ನೋ ಮಾತುಗಳು ಕೂಡ ಇದೆ. ಅದಾದ ಬಳಿಕ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಬಹಿರಂಗವಾಗಿ ಕೊಟ್ಟಿರ್ತಕ್ಕಂಥದ್ದು. ಈ ಹೇಳಿಕೆಯಿಂದ ರಾಜ್ಯ ರಾಜಕಾರಣದ ಮೈತ್ರಿ ವಿಚಾರದಲ್ಲೂ ಕೂಡ ಸಾಕಷ್ಟು ಎಫೆಕ್ಟ್ ಆಗ್ಬೋದು ಅನ್ನೋ ಅರಿವು ಕೂಡ ಕುಮಾರಸ್ವಾಮಿ ಅವ್ರಿಗಿತ್ತು. ಆದರೆ ಅದಕ್ಕೂ ಮುನ್ನ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನೋ ಇರಾದೆ ಕುಮಾರಸ್ವಾಮಿ ಅವ್ರಿಗಿದ್ದ ಕಾರಣಕ್ಕೋಸ್ಕರವಾಗಿ ಆ ಒಂದು ಬಹಿರಂಗವಾಗಿ ಗುಟ್ರನ್ನ ಹಾಕಿದ್ರು. ಇದನ್ನ ಅರ್ಥಂತಹ ದೇವೇಗೌಡರು ಇದು ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಬಹಳ ಸೂಕ್ಷ್ಮವಾಗಿ ಆದಷ್ಟು ಬೇಗ ಅದಕ್ಕೆ ಕ್ಲಾರಿಫೈ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿ ಈ ಸಂದೇಶ ಬಿಜೆಪಿ ಹೈಕಮಾಂಡ್ಗೆ ಮುಟ್ಟಿರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಸುದೀರ್ಘ ಸಭೆಯಲ್ಲೂ ಕೂಡ ರಾಜ್ಯ ನಾಯಕರಿಗೆ ಕಿವಿ ಮಾತನ್ನ ಹೇಳಿ ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದ್ರ ಬಗ್ಗೆ ಒಂದು ತೀರ್ಮಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಶೀಘ್ರದಲ್ಲೇ ಆ ಬಗ್ಗೆ ಜೆಡಿಎಸ್ಗೂ ಕೂಡ ಸಂಧಾನ ರವಾನಿಸುವಂತ ಕೆಲಸವನ್ನ ಮಾಡ್ತಾರೆ. ಒಟ್ಟಾರೆಯಾಗಿ
ಮೈತ್ರಿಯಿಂದ ಯಾರಿಗೆ ಹೆಚ್ಚು ಲಾಭ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿಗೆ ಅಡ್ಡಿ ಆಗಬಾರ್ದು, ಯಾವುದೇ ಸಣ್ಣ ಪುಟ್ಟ ವಿಚಾರಗಳು ಅನ್ನೋ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಂಗಿದೆ. ಹಾಗಾಗಿ ಕುಮಾರಸ್ವಾಮಿ ಅವರ ಒಂದು ಬಹಿರಂಗ ಹೇಳಿಕೆಯಿಂದಾಗಿ ಈ ರೀತಿಯ ಬೆಳವಣಿಗೆಗಳು ಮತ್ತು ಬದಲಾವಣೆಗಳು ಆಗಿರ್ಬೋದು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅರುಣ್, ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು JDSನ ಒಂದು ಗುಟುರು BJPಯಲ್ಲಿ ಒಂದಿಷ್ಟು ತಲ್ಲಣವನ್ನು ಸೃಷ್ಟಿ ಮಾಡಿತ್ತು. 2 ಸೀಟಿಗೋಸ್ಕರ ನಾನು ಇಷ್ಟೆಲ್ಲ ಕಸರತ್ತು ಮಾಡಬೇಕಾಗಿತ್ತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ನಂತರ ಆಗಿದಂಥ ಬೆಳವಣಿಗೆ.